ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಫುಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವುದು ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥದ್ದು ಆ್ಯಂಡ್ ತುಂಬಾ ನ್ಯೂಟ್ರಿಷಿಯಸ್. ಇದು ವೆಜಿಟೇಬಲ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಇದು ಬಂದು ಒಂದು ಫಂಗಸ್. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರುತ್ತೆ ಫಂಗಸ್ ಅಂದರೆ ಏನು ಅಂತ. ಸೊ ನಾನು ಇವತ್ತು ಹೇಳಿಕೊಟ್ಟಿದ್ದು ಏನು ಅಂದರೆ ಮಶ್ರೂಮ್ ಬಗ್ಗೆ. ಸೊ ಮಶ್ರೂಮ್ ಅಂದರೆ ಅಣಬೆ. ನೀವು ಕೇಳಿರ್ತೀರ ಎಲ್ಲ ಕಡೆ ಇತ್ತೀಚಿನ ಕಾಲದಲ್ಲಿ ಇದು ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಅಂದರೆ ಅಣಬೆ ಅನ್ನೋದು ಲೈಕ್ ಮಶ್ರೂಮ್ ಮಂಚೂರಿ ಆಗಿರ್ಬೋದು ಅಥವಾ ಮಶ್ರೂಮ್ ಬಿರಿಯಾನಿ ಆಗಿರ್ಬೋದು. ಸೊ ಯಾರೆಲ್ಲ ನಾನ್ ವೆಜ್ ತಿನ್ನೋದಿಲ್ಲ, ಲೈಕ್ ವೆಜಿಟೇರಿಯನ್ಸ್ ಯಾರೆಲ್ಲ ಇದ್ದೀರಾ, ಸೊ ಅವರಿಗೆ ಮಶ್ರೂಮ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಮಶ್ರೂಮಿಂದ ಡಿಫ್ರೆಂಟ್ ಆಗಿರುವಂಥ ಡಿಶಸ್ಗಳನ್ನ ಮಾಡ್ತಾರೆ. ಸೊ ಅದೇ ರೀತಿ ಮಶ್ರೂಮಲ್ಲಿ ಏನೆಲ್ಲ ನ್ಯೂಟ್ರಿಷನ್ ಕಂಟೆಂಟ್ ಇದೆ, ಮಶ್ರೂಮ್ನ ನಾವು ಯಾಕೆ ತಿನ್ನಬೇಕು, ಅದರಿಂದ ಸಿಗೋವಂಥ ಬೆನಿಫಿಟ್ಸ್ ಏನು, ಸೊ ಮಶ್ರೂಮಲ್ಲಿ ಯಾವುದೆಲ್ಲ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಮಶ್ರೂಮ್ಸ್ ಇದ್ದಾವೆ, ಯಾವುದು ನಮಗೆ ಎಡಿಬಲ್ ಮಶ್ರೂಮ್ಸು, ಯಾವುದು ನಾನ್ ಎಡಿಬಲ್ ಮಶ್ರೂಮ್ಸ್ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಸೊ ಇನ್ನು ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಸೊ ನಿಮಗೆ ಪೂರ್ತಿ ನೋಡಿದಾಗಲೇ ಮಶ್ರೂಮ್ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ನೀವು ಮಶ್ರೂಮ್ ಲವರ್ಸ್ ಆಗಿದ್ದರೆ, ಮಶ್ರೂಮ್ ಪ್ರಿಯರಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಬಿಕಾಸ್ ನೀವು ತೊಗೊಳ್ಳುವಂಥ ಮಶ್ರೂಮು ಒಳ್ಳೆ ಮಶ್ರೂಮಾ, ಲೈಕ್ ಮಶ್ರೂಮಲ್ಲಿ ತುಂಬ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಸೊ ಯಾವುದು ಎಡಿಬಲ್ ಯಾವುದು ನಾನ್ ಎಡಿಬಲ್ ಅಂತ ನಿಮಗೆ ಗೊತ್ತಾಗಲ್ಲ. ಬೇಸಿಕಲಿ ನಾವು ಮಾರ್ಕೆಟಲ್ಲಿ ನೋಡುವಂಥ ಮಶ್ರೂಮ್ಗಳು ಯಾವುದು ಅಂತಂದರೆ ಅದು ಬಟನ್ ಮಶ್ರೂಮ್ ಆಗಿರುತ್ತೆ. ಸೊ ಬಟನ್ ಮಶ್ರೂಮ್ ಅಂದರೆ ಯಾವುದು ಅಂತಂದರೆ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ನಾನು ನಿಮಗೆ ಬಟನ್ ಮಶ್ರೂಮ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಬಂದು ಬಟನ್ ಮಶ್ರೂಮ್ ಅಂದರೆ ಈ ಥರ ಇರುತ್ತೆ, ಪ್ಯಾಕೆಟಲ್ಲಿ ಬರುತ್ತೆ. ಜನರಲ್ಲಾಗಿ ನಮಗೆ ಮಾರ್ಕೆಟಲ್ಲಿ ಸಿಗುವಂಥ ಮಶ್ರೂಮ್ ಅಂದರೆ ಯಾವುದೇ ರೀತಿ ತರಕಾರಿ ಅಂಗಡಿಲಾಗಲಿ ಅಥವಾ ಶಾಪ್ಸಲ್ಲಾಗಲಿ ಮಾರುವಂಥ ಮಶ್ರೂಮ್ ಯಾವುದು ಅಂದರೆ ಇದೆ ನೋಡಿ, ಪ್ಯಾಕೆಟ್ ಮಶ್ರೂಮ್. ಇದನ್ನು ನಾವು ಬಟನ್ ಮಶ್ರೂಮ್ ಅಂತ ಕರಿತೀವಿ. ನೀವು ನೋಡ್ಬೋದು, ನಾನು ಇನ್ನೂ ಪ್ಯಾಕೆಟ್ ಓಪನ್ ಮಾಡಿಲ್ಲ, ಇದು ಫ್ರೆಶ್ ಪ್ಯಾಕೆಟ್ ಆಗಿದೆ. ಇವತ್ತು ಮಾರ್ನಿಂಗ್ ತಾನೇ ನಾನು ಜಸ್ಟ್ ತಂದಿರೋದು. ಸೊ ವಿಡಿಯೋ ಮಾಡಲಿಕ್ಕೆ ಅಂತಲೇ ಮಶ್ರೂಮ್ ಬಗ್ಗೆ ನಿಮಗೊಂದು ಮಾಹಿತಿ ಕೊಡೋಣ. ನೀವು ತಿಂತಾ ಇರುವಂಥ ಮಶ್ರೂಮ್ ಏನಿದೆ, ತೊಗೊಳ್ಳುವಂಥ ಮಶ್ರೂಮ್ ಒಳ್ಳೆಯದಾ ಕೆಟ್ಟದ್ದಾ, ಸೊ ಮಶ್ರೂಮಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಆ್ಯಂಡ್ ಇದರಲ್ಲೂ ಕೂಡ ಒಂದು ಡ್ರಾಬ್ಯಾಕ್ಸ್ ಇರುತ್ತೆ. ಲೈಕ್ ಯಾವುದೇ ಆಹಾರ ಆಗಲಿ ಅದು ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ, ಬಟ್ ನಾವು ತಿಳ್ಕೊಬೇಕಾಗಿರೋದು ಏನು ಇಂಪಾರ್ಟೆಂಟ್ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಮಶ್ರೂಮಿಂದ ನಿಮಗೆ ಎಷ್ಟು ಬೆನಿಫಿಟ್ ಇದೆ ಹೆಲ್ತಿಗೆ ಆ್ಯಂಡ್ ನೀವು ಯಾವ ಟೈಮಲ್ಲಿ ಮಶ್ರೂಮ್ ತಿನ್ನಬೇಕು, ಯಾವ ಟೈಮಲ್ಲಿ ತಿನ್ನಬಾರ್ದು ಅನ್ನೋದು ತಿಳಿಸ್ಕೊಡ್ತೀನಿ. ಮುಖ್ಯವಾಗಿ ಇನ್ನೊಂದೇನು ತಿಳಿಸ್ಕೊಡ್ತೀನಿ ಅಂದರೆ, ನೀವು ಮಶ್ರೂಮ್ ತೊಗೊಳ್ಳುವಾಗ ಏನನ್ನು ನೋಡಿ ತೊಗೋಬೇಕು, ಅಂದರೆ ಮಶ್ರೂಮ್ ಯಾವ ರೀತಿ ಕ್ವಾಲಿಟಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ಹೇಗೆ ಸೆಲೆಕ್ಟ್ ಮಾಡಬೇಕು ಮಶ್ರೂಮ್ನ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಪ್ಯಾಕೇಜ್ಡ್ ಆಗಿರುವಂಥ ಮಶ್ರೂಮ್, ಇದ್ರ ಮೇಲೆ ನೀವು ನೋಡ್ಬೋದು ಹೆಸರು ಕೂಡ ಇದೆ, ಬಟನ್ ಮಶ್ರೂಮ್ ಅಂತ ಇದೆ. ಸೊ ಇದು ಬಂದು ಬಟನ್ ಮಶ್ರೂಮ್ ಆಗಿರುತ್ತೆ, ನಾನು ಇವತ್ತು ತೊಗೊಂಡಿರುವಂಥ ಪ್ರಾಡಕ್ಟು. ಸೊ ನೀವು ನೋಡ್ತಾ ಇದ್ದೀರಾ, ಇದ್ರ ಮೇಲಿದೆ ಡಾಕ್ಟರ್ ಕುರಡೇಸ್ ರೆಗ್ಯುಲರ್ ವೈಟ್ ಬಟನ್ ಮಶ್ರೂಮ್ಸ್ ಅಂತ ಇದೆ, ಗ್ರೋನ್ ಇನ್ ಗೋವಾ ಅಂತ ಇದೆ. ಅಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಬೆಳೆದಿಲ್ಲ, ಇದು ಗೋವಾದಲ್ಲಿ ಬೆಳೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಫಾರ್ಮ್ ಫ್ರೆಶ್ ಅಂತ ಇದ್ರ ಮೇಲೆ ಹಾಕಿದ್ದಾರೆ. ಸೊ ನಾನು ನಿಮಗೆ ಆಲ್ರೆಡಿ ತಿಳಿಸಿದ್ದೆ, ನಾವು ಯಾವುದೇ ಫುಡ್ ಪ್ರಾಡಕ್ಟ್ಸ್ ತಗೊಳ್ಳುವಾಗ ಅದರ ಮೇಲೆ ಲೇಬಲಿಂಗ್ ನೋಡಬೇಕು, ಲೈಕ್ ಮ್ಯಾನುಫ್ಯಾಕ್ಚರ್ ಡೇಟು, ಎಕ್ಸ್ಪೈರಿ ಡೇಟು, ಬ್ಯಾಚ್ ಕೋಡ್ ನೋಡಬೇಕು ಅಂತೆಲ್ಲ ತಿಳಿಸಿದೆ. ಅದೇ ರೀತಿ ಈ ಫ್ರೆಶ್ ಪ್ಯಾಕ್ಡ್ ವೆಜಿಟೇಬಲ್ಸ್ಗೆ ಅದು ನೋಡಬೇಕಾ, ಅದು ಅಪ್ಲಿಕೇಬಲ್ ಆಗುತ್ತಾ ಇಲ್ವಾ ಅನ್ನೋದು ತಿಳಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ, ಇದು ವೆಜಿಟೇಬಲ್ ಅಂದರೆ ವೆಜಿಟೇಬಲ್ ಕ್ಯಾಟಗರಿಗೆ ಬರುತ್ತೆ, ಬಟ್ ಇದು ವೆಜಿಟೇಬಲ್ ಅಲ್ಲ, ಇದು ಫಂಗಸ್. ಅಂದರೆ ಮಶ್ರೂಮ್ ಅನ್ನುವಂಥದ್ದು ಒಂದು ಫಂಗಸ್. ನಮ್ಮ ಮೈಕ್ರೋಬಯಾಲಜಿ ಪ್ರಕಾರ ಇದನ್ನು ಫಂಗೈ ಅಂತ ಕರಿತೀವಿ. ಎಡಿಬಲ್ ಫಂಗೈ ಇದು ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಒಂದು ನ್ಯಾಚುರಲ್ ಆಹಾರ, ತುಂಬಾ ನ್ಯೂಟ್ರಿಷಿಯಸ್ ಆ್ಯಂಡ್ ಡಿಲಿಷಿಯಸ್ ಆದಂಥ ಆಹಾರ ಇದೆ. ಸೊ ಈಗ ಹಿಂದ್ಗಡೆ ನೋಡೋಣ ಪ್ಯಾಕೇಜಿಂಗಲ್ಲಿ ಏನು ಕೊಟ್ಟಿದ್ದಾರೆ ಲೇಬಲಿಂಗ್ ಅಂತ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪ್ಯಾಕೇಜಿಂಗ್ ಲೇಬಲ್ ಮೇಲೆ ಏನು ಕೊಟ್ಟಿದ್ದಾರೆ ಅಂತ ನೀವು ನೋಡ್ಬೋದು ವಿಡಿಯೋದಲ್ಲಿ. ಸೊ ಮೊದಲನೇದಾಗಿ ನೋಡಿ, ಯಾವುದೇ ಫುಡ್ ಪ್ರಾಡಕ್ಟ್ ತೊಗೊಳ್ಳೋಕ್ಕೆ ಮುಂಚೆ ನಾವು ನೋಡಬೇಕಾಗಿರೋದೇನು, ಈ ನ್ಯೂಟ್ರಿಷನ್ ಟೇಬಲ್. ಆಮೇಲೆ ಏನು, FSSAI ಲೈಸೆನ್ಸ್ ನಂಬರ್ ಇದೆಯಾ. ಬಿಕಾಸ್ ಈ ಕಂಪನಿಯವರು ಇದನ್ನು ಮಾರಾಟ ಮಾಡ್ತಿದ್ದಾರೆ ಅಂದರೆ, ಅದು ಪ್ಯಾಕೇಜ್ಡ್ ಮಾಡಿ ಮಾರಾಟ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಕಂಪಲ್ಸರಿ ಫುಡ್ ಲೈಸೆನ್ಸ್ ಇರಲೇಬೇಕು. ಫುಡ್ ಲೈಸೆನ್ಸ್ ಇಲ್ದಿರೋ ಅವರು ಪ್ರಾಡಕ್ಟ್ ಮಾರಾಟ ಮಾಡಲಿಕ್ಕಾಗಲ್ಲ. ಮುಖ್ಯವಾಗಿ ಅದರ ಜೊತೆಗೆ ಫುಡ್ ಲೈಸೆನ್ಸ್ ಬೇಕು ಅಂದರೆ ಅವರು ಇದ್ರ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಡಿಕ್ಲೇರ್ ಮಾಡಲೇಬೇಕು. ಸೊ ಹಾಗಾಗಿ ಅವರು ಈ ಪ್ರಾಡಕ್ಟ್ ಮೇಲೆ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ನೋಡೋಣ ಬನ್ನಿ. ಸೊ ಮೊದಲನೇದೇನು, ಮಾಯ್ಶ್ಚರ್ ಅಂದರೆ 93.45% ಇದೆ. ಸೊ ಮಾಯ್ಶ್ಚರ್ ಅಂತ ಅಂದಾಗ ಅದು ಏನು ಅಂದರೆ ನೀರಿನ ಅಂಶ, ಅಂದರೆ ತ್ಯಾವಾಂಶ ಅಂತ ಕೂಡ ಕರಿತೀವಿ. ಸೊ ಈ ಮಾಯ್ಶ್ಚರ್ ಪರ್ಸೆಂಟ್ ಎಷ್ಟಿದೆ ಈ ಮಶ್ರೂಮಲ್ಲಿ ಅವ್ರು ಹೇಳ್ತಿರೋ ಪ್ರಕಾರ 93.45% ಇದೆ. ಅದೇ ರೀತಿ ಸೆಕೆಂಡ್ ಏನು, ಪ್ರೋಟೀನ್ ಅಂದರೆ 1.81% ಇದೆ. ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ಸಕ್ಕರೆ ಅಂಶ ಆಗಿರ್ಬೋದು ಅಥವಾ ಟೋಟಲ್ ಶುಗರ್ ಅಥವಾ ಫೈಬರ್ ಅಂಶ ಎಲ್ಲ ಸೇರಿ ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಸೊ ಇದು 3.62% ಇದೆ. ನಂತರ ಎನರ್ಜಿ ವ್ಯಾಲ್ಯೂ ಅಂದರೆ ನಮಗೆ ಎಷ್ಟು ಎನರ್ಜಿ ಸಿಗುತ್ತೆ ಈ ಮಶ್ರೂಮ್ ತಿನ್ನೋದ್ರಿಂದ ಅಂತ ಕೊಟ್ಟಿದ್ದಾರೆ, 24.45 ಕಿಲೋ ಕ್ಯಾಲೋರೀಸ್. ವೈಟಮಿನ್ ಕೊಟ್ಟಿದ್ದಾರೆ 0.87, ಬಟ್ ಯಾವ ವೈಟಮಿನ್ ಅಂತ ಕೊಟ್ಟಿಲ್ಲ. ಇದು ಒಂದು ಮೆನ್ಷನ್ ಮಾಡಬೇಕಿತ್ತು,
ಮಾಡಿಲ್ಲ. ಕೆಳಗಡೆ ಥಿಯಾಮಿನ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಒಂದು ನಮ್ಮ ವಾಟರ್ ಸೋಲ್ಯುಬಲ್ ವೈಟಮಿನ್ 0.21 mg. ರೈಬೋಫ್ಲೇವಿನ್ ಇದು ಅವರು ಪಂಚ್ ಮಾಡಿಬಿಟ್ಟಿದ್ದಾರೆ, ಸೊ ಓಲ್ ಆಗಿರೋದ್ರಿಂದ ನಮಗೆ ಗೊತ್ತಾಗ್ತಿಲ್ಲ. ನಿಯಸಿನ್ ಇದೆ, ಮಿನರಲ್ಸ್ 2.1 mg, ಬಟ್ ಯಾವ ಮಿನರಲ್ಸ್ ಅಂತ ಕೊಟ್ಟಿಲ್ಲ. ಸೋಡಿಯಮ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಕೊಟ್ಟಿಲ್ಲ. ಆ್ಯಂಡ್ ಇನ್ನೊಂದು ಏನು ಮಿಸ್ಟೇಕ್ ಅಂತ ಹೇಳೋದಂತಲ್ಲ, ಈ ಪ್ರಾಡಕ್ಟ್ ಮೇಲೆ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಅಂತ ಕೊಟ್ಟಾಗ ಇವರು ಇಲ್ಲಿ ಎಷ್ಟು ಗ್ರಾಮಿಗೆ ನ್ಯೂಟ್ರಿಷನ್ ಸಿಗ್ತಾ ಇದೆ ಅನ್ನೋದನ್ನು ತಿಳಿಸ್ಬೇಕಿತ್ತು, ಬಟ್ ಅವರು ಅದನ್ನು ತಿಳಿಸಿಲ್ಲ. ಅದು ಒಂದು ಮಿಸ್ಸಿಂಗ್ ಇದೆ. ನೆಕ್ಸ್ಟ್ ಏನು, ಗ್ರೋನ್ ಆ್ಯಂಡ್ ಪ್ಯಾಕ್ಡ್ ಅಂದರೆ ಟ್ರಾಪಿಕಲ್ ಮಶ್ರೂಮ್ಸ್ ಗೋವಾ ಪ್ರೈವೇಟ್ ಲಿಮಿಟೆಡ್, S194/1, ವಿಲೇಜ್ ಉಸ್ಗಾದ್ರಿ, ಪೋಂಡಾ, ಗೋವಾ. ಸೊ ಇದು ಎಲ್ಲಿ ಪ್ಯಾಕ್ ಆಗಿದೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಅಂದರೆ ಬೆಳೆದಿರೋದಂಥದ್ದು ಪ್ಯಾಕೇಜ್ ಆಗಿದೆ ಎಲ್ಲಿ ಅಂದರೆ ಗೋವಾನಲ್ಲಿ ಪ್ಯಾಕ್ ಆಗಿದೆ. ರಿಜಿಸ್ಟರ್ಡ್ ಆಫೀಸ್ ಟ್ರಾಪಿಕಲ್ ಮಶ್ರೂಮ್ ಗೋವಾ ಪ್ರೈವೇಟ್ ಲಿಮಿಟೆಡ್, ಲ್ಯಾಂಡ್ಸ್ಕೇಪ್ ಚೈರ್, ಕೆರಾನಿಝೆಲಮ್, ಗೋವಾ. ಓಕೆ, ಇದು ಇವರ ಗೋವಾ ಅಡ್ರೆಸ್ ಅಂದರೆ ಎಲ್ಲಿ ರಿಜಿಸ್ಟರ್ ಆಫೀಸ್ ಇರೋದು ಇವ್ರದ್ದು ಅಂತದ್ದು. ಇದು ಪ್ಯಾಕೇಜ್ಡ್ ಆಗಿರುವಂಥ ಅಡ್ರೆಸ್ಸು ಇಲ್ಲಿದೆ. ಕಸ್ಟಮರ್ ಕೇರ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇದ್ರ ಮೇಲೆ. ವೆಬ್ಸೈಟ್ ನೋಡಿ, drkurudes.com. ಸೊ ಈ ವೆಬ್ಸೈಟಿಗೆ ಹೋದರೆ ನಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ. ಸೊ ವೆಬ್ಸೈಟ್ಗೆ ಹೋಗಿ ಕೂಡ ನಾವು ಚೆಕ್ ಮಾಡೋಣ. ಈ ವಿಡಿಯೋನಲ್ಲಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ವೆಬ್ಸೈಟ್ಗೆ ಹೋದರೆ ಏನು ಸಿಗುತ್ತೆ ನಮಗೆ drkurudes.com ಅಲ್ಲಿ ಅಂತ. ಅದಾದ ನಂತರ ಇಮೇಲ್ ಇದೆ, ಕಸ್ಟಮರ್ ಕೇರ್ ಅಡ್ರೆಸ್ ಸೇಮ್ ಅಂತ ಕೊಟ್ಟಿದ್ದಾರೆ. ಸೊ FSSAI ಲೈಸೆನ್ಸ್ ನಂಬರು ಕೂಡ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಮುಖ್ಯವಾಗಿ ನೋಡಿ, ಮ್ಯಾನುಫ್ಯಾಕ್ಚರ್ ಡೇಟ್ ತಿಳ್ಕೊಬೇಕು ಅಂತ ಹೇಳಿಲ್ಲ. ಸೊ ಏನು ಕೊಟ್ಟಿದ್ದಾರೆ, ಬೆಸ್ಟ್ ಬಿಫೋರ್ 5 days ಫ್ರಮ್ ದ ಡೇಟ್ ಆಫ್ ಪ್ಯಾಕೇಜಿಂಗ್ ವೆನ್ ಸ್ಟೋರ್ಡ್ ಎಟ್ 4 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 4 ಡಿಗ್ರಿ ಟು 8 ಡಿಗ್ರಿ ಟೆಂಪ್ರೇಚರ್. ಸೊ ಇಲ್ಲಿ ನೋಡಿ ಡೇಟ್ ಕೊಟ್ಟಿದ್ದಾರೆ, 9/7/2026 ಅವತ್ತು ಇದು ಪ್ಯಾಕ್ ಆಗಿದೆ. 11/2ವರೆಗೂ ಇರುತ್ತೆ. ನೆಟ್ ವೆಯ್ಟ್ 200 ಗ್ರಾಮ್ ಈ ಪ್ಯಾಕೆಟಲ್ಲಿ ಇರುತ್ತೆ ನೋಡಿ. ಸೊ ಇದು ಬಂದು ಬಟನ್ ಮಶ್ರೂಮ್ ಈ ಥರ ಇರುತ್ತೆ, ನೋಡಿದ್ರಾ. ಸೊ ಬಟನ್ ಮಶ್ರೂಮ್ ಯಾಕೆ ಅಂತಾರೆ ಅಂದರೆ ಇದು ಬಟನ್ ಥರ ಇರುತ್ತೆ, ನಮ್ಮ ಶರ್ಟ್ ಬಟನ್ ಏನಿರುತ್ತಲ್ಲ ಆ ಟೈಪ್ ಇರುತ್ತೆ. ಸೊ ಇದು ನಾವು ಮೈಸೀಲಿಯಮ್ ಅಂತ ಕರಿತೀವಿ, ನಮ್ಮ ಬೊಟಾನಿಕಲ್ ಲ್ಯಾಂಗ್ವೇಜ್ ಪ್ರಕಾರ, ಮೈಕ್ರೋಬಯಾಲಜಿ ಪ್ರಕಾರ ಇದನ್ನು ಮೈಸೀಲಿಯಮ್ ಅಂತ ಕರಿತೀವಿ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ನನಗೆ ಇದನ್ನು ಓಪನ್ ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೋಸ್ಕರ ಪ್ರಾಡಕ್ಟ್ನ ಹಾಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ್ಮೇಲೆ ಮಶ್ರೂಮ್ನ ಕೂಡ ನಿಮಗೆ ತೋರಿಸ್ತೀನಿ, ಬಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ ನಿಮಗೆ ಇದನ್ನು ತೋರಿಸ್ತೀನಿ ನೋಡಿ. ಮೇಯ್ನಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಈ ಮಶ್ರೂಮ್ ಕ್ಲಿಯರಾಗಿ ಇರಬೇಕು, ಅಂದರೆ ಈ ಥರ ವೈಟಾಗಿ ಕ್ಲಿಯರಾಗಿ ಇರಬೇಕು. ಈ ಥರ ಲೈಟ್ ಚುಕ್ಕಿ ಚುಕ್ಕಿ ಇದೆ ಪರವಾಗಿಲ್ಲ, ನಡೆಯುತ್ತೆ. ಅಂದರೆ ತುಂಬ ಡಾರ್ಕ್ ಆಗಿರಬಾರ್ದು ಆ್ಯಂಡ್ ತುಂಬ ಮಣ್ಣು ಆ ಥರ ಎಲ್ಲ ಇರಬಾರ್ದು. ಈ ಥರ ಮಶ್ರೂಮ್ ಜನರಲಿ ವೈಟ್ ಕಲರ್ ಇರೋದ್ರಿಂದ ಇದು ವೈಟಿಶ್ ಆಗಿ ಇರಬೇಕು, ಆವಾಗ ಮಶ್ರೂಮ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ ಇದು ಎಲ್ಲೂ ಕೂಡ ಅಂತ ಡ್ಯಾಮೇಜ್ ಇಲ್ಲ, ಹೋಲ್ಸ್ ಇಲ್ಲ, ಚುಕ್ಕಿ ಇಲ್ಲ. ಸೊ ಇದು ಚೆನ್ನಾಗಿದೆ. ಅಂದರೆ ಈ ಥರ ಲೈಟ್ ಮಾಮೂಲಿ ಬಂದೇ ಬರುತ್ತೆ. ಬಿಕಾಸ್ ಅದು ಯಾಕೆ ಅಂತಂದರೆ ಇದು ಫಂಗಸ್ ಅಲ್ವಾ, ಸೊ ಆಟೋಮೆಟಿಕ್ ಬಂದೇ ಬರುತ್ತೆ. ಸೊ ಇದನ್ನು ನಾವು ಯೂಸ್ ಮಾಡುವಾಗ ಹೇಗೆ ಅಂದರೆ, ಈ ಪ್ಯಾಕೆಟ್ ಓಪನ್ ಮಾಡಿದ್ಮೇಲೆ ಲೈಟಾಗಿ ಮೇಲ್ಗಡೆ ಇರುವಂಥ ಈ ಸ್ಕಿನ್ ಏನಿದೆ ಅಂದರೆ ಮೈಸೀಲಿಯಮ್ ಏನಿದೆ ಅದನ್ನು ನಾವು ಲೈಟಾಗಿ ಪೀಲ್ ಆಫ್ ಮಾಡಿ ಬಿಸಿನೀರಲ್ಲಿ ಇದನ್ನು ಲೈಟಾಗಿ ಬಿಸಿ ಮಾಡಿಕೊಂಡು ನಂತರ ಯೂಸ್ ಮಾಡಬೇಕು. ಯಾಕೆ ಅಂತಂದರೆ ಇದರಲ್ಲಿರುವಂಥ ಬೇರೆ ಮೈಕ್ರೋ ಆರ್ಗನಿಸಮ್ ಎಲ್ಲವನ್ನು ನಾವು ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕೋಸ್ಕರ ಇದನ್ನು ಆ ಥರ ಯೂಸ್ ಮಾಡಬೇಕು. ಆ್ಯಂಡ್ ಇದನ್ನು ಬೇಕಾದ್ರೆ ನಾವು ಕಟ್ ಕೂಡ ಮಾಡ್ಕೋಬೋದು ಮಧ್ಯದಲ್ಲಿ ಮಶ್ರೂಮ್ನ. ಓಕೆನಾ. ಸೊ ನೋಡಿ ಯಾವ ಥರ ಇದೆ, ಕುರುಡೈಸ್ ಮಶ್ರೂಮ್ ಫಾರ್ಮ್ ಫ್ರೆಶ್ ಅಂತ ನಿಮಗೆ ಇವಾಗ ಗೊತ್ತಾಗಿದೆ. ಸೊ ಈ ಮಶ್ರೂಮ್ ಅನ್ನತಕ್ಕಂಥದ್ದು ಫಾಸ್ಟ್ ಗ್ರೋಯಿಂಗ್ ಬೆಸಿಡಿಯೋಮೈಸಿಟಿಸ್ ಫಂಗೈ. ಇದೇನಾಗುತ್ತೆ ಅಂದರೆ ಪ್ರೊಡ್ಯೂಸಸ್ ಫ್ಲೆಶಿ ಫ್ರೂಟ್ ಬಾಡೀಸ್ ಮೇ ಬಿ ಬಟನ್ ಲೈಕ್ ಫ್ಯಾನ್ ಆ್ಯಂಡ್ ಅಂಬ್ರೆಲಾ ಶೇಪ್ಡ್. ದೇರ್ ಕ್ಯಾರೆಕ್ಟರ್ಸ್ ಬೆಟ್ರೋಟೋಫಿಕ್ ಮೋಡ್ ನ್ಯೂಟ್ರಿಷನ್ ರಿಚ್ ಇನ್ ಪ್ರೋಟೀನ್. ಅಂದರೆ ಇದು ಪ್ರೋಟೀನಲ್ಲಿ ಯಥೇಚ್ಛವಾಗಿ ಜಾಸ್ತಿ ಇರುತ್ತೆ. ನೀವು ನೋಡ್ಬೋದು ಮಶ್ರೂಮ್ ಒಂಥರ ಯಾವ ರೀತಿ ಇದೆ, ಲೈಕ್ ಒಂದು ಕೊಡೆ ಟೈಪ್, ಒಂದು ಅಂಬ್ರೆಲಾ ಥರ ಏನಿದೆಯಲ್ಲ, ಸೊ ಇದು ಮಶ್ರೂಮ್ನ ಸ್ಟ್ರಕ್ಚರ್ ಇರುತ್ತೆ. ಸೊ ಇದಕ್ಕೆ ಏನೆಲ್ಲ ಇರುತ್ತೆ ಅಂದರೆ ರಿಚ್ ಆಗಿ ಪ್ರೋಟೀನ್ ರಿಚ್ ಆಗಿ ಇರುತ್ತೆ ಮೊದಲನೇದು. ಸೊ ಈಗ ನ್ಯೂಟ್ರಿಯೆಂಟ್ಸ್ ಏನೆಲ್ಲ ಇರುತ್ತೆ ಅಂದರೆ ಜನರಲಿ ಮಶ್ರೂಮಲ್ಲಿ ಸೋಡಿಯಂ ಅಂಶ ಅನ್ನತಕ್ಕಂಥ ತುಂಬ ಕಡಿಮೆ ಇರುತ್ತೆ, ಫ್ಯಾಟು ಕ್ಯಾಲೋರೀಸು ಕಡಿಮೆ ಇರುತ್ತೆ, ಜಸ್ಟ್ ಒಂದು 20 ಕ್ಯಾಲೋರೀಸು ಒಂದು ಕಪ್ಪಲ್ಲಿರುತ್ತೆ. ಯಥೇಚ್ಛವಾಗಿ ಫೈಬರ್ ಅಂಶ ಇರುತ್ತೆ ಆ್ಯಂಡ್ ಪ್ರೋಟೀನ್ ಅಂಶ ಅನ್ನತಕ್ಕಂಥದ್ದು ಒಂದು 20-30% ಡ್ರೈ ವೆಯ್ಟ್ ಬೇಸಿಸ್ ಮೇಲೆ ಇರುತ್ತೆ. ಮತ್ತು ರಿಚ್ ಆಗಿ ಇದು ಮಿನರಲ್ಸ್ ಅಂದರೆ ಪೊಟ್ಯಾಷಿಯಮ್ಮು, ಸೆಲೆನಿಯಮ್, ಕಾಪರು ಈ ಥರ ಯಥೇಚ್ಛವಾಗಿ ರಿಚ್ ಆಗಿರುತ್ತೆ. ಅದರಲ್ಲಿ ಆಯಿಸ್ಟರ್ ಮಶ್ರೂಮ್ ಅನ್ನತಕ್ಕಂಥದ್ದು ಐರನ್ ಕಂಟೆಂಟಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ರಿಚ್ ಇನ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಅಂದರೆ ವಾಟರ್ ಸೋಲ್ಯುಬಲ್ ವೈಟಮಿನ್ಸ್ ಅಂತ ಕರಿತೀವಿ. ಯಾವುದೆಲ್ಲ ರೈಬೋಫ್ಲಾವಿನ್ನು, ನಿಯಾಸಿನ್ನು, ಪ್ಯಾಂಟೋಥೆನಿಕ್ ಆ್ಯಸಿಡಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ದ ಒನ್ಲಿ ವೆಜಿಟೇಬಲ್ ಆರ್ ಫ್ರೂಟ್ ಫಾರ್ ವಾಟ್ ಮ್ಯಾಟರ್ ಪ್ರೊಡ್ಯೂಸಸ್ ವೈಟಮಿನ್ ಡಿ. ಅಂದರೆ ಒಂದೇ ತರಕಾರಿ ಸಮವಾಗಿ ಸಿಗುವಂಥ ನಮಗೆ ಸಿಗುವಂಥ ನ್ಯಾಚುರಲ್ ವೈಟಮಿನ್ ಡಿ ಸೂರ್ಯನಿಂದ ಸಿಗುವಂಥದ್ದು ಈ ಮಶ್ರೂಮ್ನಲ್ಲಿ ಯಥೇಚ್ಛವಾಗಿ ಇರುತ್ತೆ. ಎರ್ಗೋಥೆನಿನ್ ಅನ್ನುವಂಥ ಅಂಶ ಕೂಡ ಇದರಲ್ಲಿ ಯಥೇಚ್ಛವಾಗಿ ಇರುತ್ತೆ. ಸೊ ಎರ್ಗೋಥೆನಿನ್ ಅದೊಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಇದು ಕೂಡ ಮಶ್ರೂಮಲ್ಲಿ ತುಂಬ ಜಾಸ್ತಿ ಆಗಿರುತ್ತೆ. ಆಮೇಲೆ ಮುಖ್ಯವಾಗಿ ಏನಂದರೆ ಮಶ್ರೂಮು ಕ್ಯಾನ್ಸರ್ ಫೈಟಿಂಗ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದರಲ್ಲಿ. ಅಂದರೆ ಪಾಲಿಸ್ಯಾಕ್ರೈಡ್ಸ್ ಆ್ಯಂಡ್ ಲಿನೋಲೆನಿಕ್ ಆ್ಯಸಿಡ್ ಅನ್ನತಕ್ಕಂಥ ಫೈಟೋ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ನಮ್ಮ ದೇಹದಲ್ಲಿರುವಂಥ ಅಥವಾ ಉತ್ಪಾದನೆ ಆಗುವಂಥ ಕ್ಯಾನ್ಸರ್ ಸೆಲ್ಸ್ನ ಡೆಸ್ಟ್ರಾಯ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದು ಫ್ರೀ ಫ್ರಮ್ ಕೊಲೆಸ್ಟ್ರಾಲ್ ಮತ್ತು ಕಂಟೆಂಟ್ಸ್ ಟರ್ಪಿನ್ಸ್ ಆ್ಯಂಡ್ ಇನ್ಹಿಬಿಟ್ ಮಾಡುತ್ತೆ. ಮುಖ್ಯವಾಗಿ ಏನಂದರೆ ಈ ಮಶ್ರೂಮಲ್ಲಿ
ಟ್ರೈಟರ್ಪೈನ್ಸ್ ಅನ್ನುವಂಥ ಅಂಶ ಇರುತ್ತೆ. ಅದು ಏನು ಮಾಡುತ್ತೆ ಅಂದರೆ ವಿಚ್ ಇನ್ಹಿಬಿಟ್ ಹಿಸ್ಟಮಿನ್ ರಿಲೀಸ್ ಆ್ಯಂಡ್ ಆರ್ ಆ್ಯಂಟಿ ಇನ್ಫ್ಲಮೇಟ್ರಿ. ಅಂದರೆ ಈಗ ನಮಗೆ ಅಲರ್ಜಿಕ್ ಥರ ಆಗುವಂಥದ್ದು ಇಲ್ಲ ರನ್ನಿ ನೋಸ್ ಆಗುವಂಥದ್ದು ಇದೆಲ್ಲ ಯಾಕೆ ಕಾರಣ ಅಂದರೆ ಬಿಕಾಸ್ ಆಫ್ ದ ಎನ್ವಿರಾನ್ಮೆಂಟ್, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಿಂದ. ಸೊ ಈಗ ನಾವು ಹಿಸ್ಟಮೈನ್ಸ್ ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ, ಅದ್ರ ಬದಲು ಮಶ್ರೂಮ್ ತೊಗೊಂಡ್ರೆ ಇದರಲ್ಲಿರುವಂಥ ಹಿಸ್ಟಮಿನ್ ಕಂಟೆಂಟ್ನ ನಮಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಏನು ಎಡಿಬಲ್ ಮಶ್ರೂಮ್. ಸೊ ಮೇಜರ್ ಎಡಿಬಲ್ ಮಶ್ರೂಮ್ಸ್ ಯಾವುದೆಲ್ಲ ಅಂತಂದರೆ ಮೊದಲನೇದು ಬಟನ್ ಮಶ್ರೂಮ್, ನಾನು ನಿಮ್ಗೆ ಆಲ್ರೆಡಿ ಇನಿಷಿಯಲ್ ವೀಡಿಯೋ ಸ್ಟಾರ್ಟ್ ಮಾಡೋಕೆ ತೋರಿಸಿದ್ದು. ಸೆಕೆಂಡು ಆಯಿಸ್ಟರ್ ಮಶ್ರೂಮು, ಆಮೇಲೆ ಪ್ಯಾಡಿ ಸ್ಟ್ರಾ ಮಶ್ರೂಮ್ ಅಂತ ಕರಿತೀವಿ, ಆಮೇಲೆ ಮಿಲ್ಕಿ ಮಶ್ರೂಮು, ಆಮೇಲೆ ಶಿಟಾಕಿ ಮಶ್ರೂಮ್, ಆಮೇಲೆ ವುಡ್ ಇಯರ್ ಮಶ್ರೂಮ್. ಸೊ ಇಷ್ಟು ನಮಗೆ ಸಿಗುವಂಥ ಎಡಿಬಲ್ ಮಶ್ರೂಮ್ಸ್, ಅಂದರೆ ನಾವು ಸೇವನೆ ಮಾಡ್ಬೋದಂತ ಸೇಫ್ ಆಗಿರುವಂಥ ತಿನ್ನೋಕ್ಕೆ ಉಪಯೋಗ ಆದಂಥ ಮಶ್ರೂಮ್ಗಳು ಇವಾಗಿರುತ್ತೆ. ಸೊ ಈಗ ಮೊದಲನೇದು ಬಟನ್ ಮಶ್ರೂಮ್. ಸೊ ಇದು ಏನಂದರೆ ತುಂಬಾ ಪಾಪ್ಯುಲರ್ ವೆರೈಟಿ. ಯಾಕೆ? ತುಂಬ ರುಚಿಯಾಗಿರುತ್ತೆ, ನ್ಯೂಟ್ರಿಷನಲ್ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ವರ್ಲ್ಡ್ ವೈಡ್ ಆಗಿ ತುಂಬಾ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಇದು ಒಂದು ಲಾರ್ಜೆಸ್ಟ್ ಕಲ್ಟಿವೇಟೆಡ್ ಮಶ್ರೂಮ್ ಆಗಿರುತ್ತೆ ನಮ್ಮ ದೇಶದಲ್ಲಾಗಲಿ ಮತ್ತು ವರ್ಲ್ಡಲ್ಲಾಗಲಿ. ಆ್ಯಂಡ್ ಮೆನಿ ಆಫ್ ದ ಸ್ಪೀಶೀಸ್ ಆರ್ ಯೂಸ್ಡ್ ಎಸ್ ಫುಡ್ ಫಾರ್ ದ ನ್ಯೂಟ್ರಿಟಿವ್ ವ್ಯಾಲ್ಯೂ ಕಂಟೆಂಟ್ಸ್ ಐ ಪ್ರೋಟೀನ್. ನೋಡಿ ಇದರಲ್ಲಿ 35% ಪ್ರೋಟೀನ್ ಅಂಶ ಅನ್ನತಕ್ಕಂಥದ್ದು ಯಥೇಚ್ಛವಾಗಿದೆ, 18% ಫೈಬರ್ ಅನ್ನತಕ್ಕಂಥದ್ದು ಯಥೇಚ್ಛವಾಗಿದೆ. ಸೊ ಬಟನ್ ಮಶ್ರೂಮ್ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಸೊ ಆಲ್ರೆಡಿ ನಾನು ಸ್ಟಾರ್ಟಿಂಗ್ ವೀಡಿಯೋ ಮಾಡುವಾಗಲೇ ತೋರಿಸಿದ್ನಲ್ಲ ಅದೇ ಬಟನ್ ಮಶ್ರೂಮ್. ಸೊ ಎರಡನೇ ಬಂದು ಆಯಿಸ್ಟರ್ ಮಶ್ರೂಮ್. ನೋಡಿ ಆಯಿಸ್ಟರ್ ಮಶ್ರೂಮ್ ಅಂದರೆ ಯಾವ ರೀತಿ ಆಯಿಸ್ಟರ್ ಥರ ಇರುತ್ತೆ. ಇದು ಸೆಕೆಂಡ್ ಮೋಸ್ಟ್ ಕಲ್ಟಿವೇಟೆಡ್ ಎಡಿಬಲ್ ಆ್ಯಂಡ್ ಕಂಟೆಂಟ್ಸ್ 150 ಎಡಿಬಲ್ ವೆರೈಟೀಸ್ ವಿಚ್ ಕ್ಯಾನ್ ಗ್ರೋ ಇನ್ ವೆರೈಟಿ ಆಫ್ ಸಬ್ಸ್ಟ್ರೇಟ್ಸ್ ಆಗಿರುತ್ತೆ. ಆಯಿಸ್ಟರ್ ಮಶ್ರೂಮಲ್ಲಿ ಕಾರ್ಬೋಹೈಡ್ರೇಟ್ಸು 63%, ಪ್ರೋಟೀನ್ 20%, ಫೈಬರ್ 15%, ಫ್ಯಾಟ್ 2%, ಇಷ್ಟು ಅಂಶಗಳು ಇದರಲ್ಲಿ ಇರುತ್ತೆ. ಸೊ ಆಯಿಸ್ಟರ್ ಮಶ್ರೂಮ್ ಕೂಡ ತುಂಬಾ ಅವೈಲಬಲ್ ಇರುತ್ತೆ ಮಾರ್ಕೆಟಲ್ಲಿ. ಬಟ್ ಇದು ಬಟನ್ ಮಶ್ರೂಮ್ನಿಂದ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಮತ್ತು ಇದು ನೀವು ನೋಡ್ಬೋದು ಸೇಮ್ ಆಯಿಸ್ಟರ್ ಶೇಪ್ ಯಾವ ರೀತಿ ಇರುತ್ತಲ್ಲ, ಅಂದರೆ ಕಪ್ಪೆ ಚಿಪ್ಪು ಅಂತ ಏನು ಕರಿತೀವಿ ಆ ರೀತಿ ಇರೋದ್ರಿಂದ ಇದನ್ನು ಆಯಿಸ್ಟರ್ ಮಶ್ರೂಮ್ ಅಂತ ಕರಿತೀವಿ. ಫೋಟೋನಲ್ಲಿ ನೀವೇನು ನೋಡ್ತಿದ್ದಾರಲ್ಲ ಇದೇ ಆಯಿಸ್ಟರ್ ಮಶ್ರೂಮ್. ಎಷ್ಟು ಚೆನ್ನಾಗಿದೆ ನೋಡಿ, ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಆ್ಯಂಡ್ ಅಷ್ಟೇ ನ್ಯೂಟ್ರಿಯೆಂಟ್ ಕೂಡ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಬಂದು ಮಿಲ್ಕಿ ಮಶ್ರೂಮ್. ಸೊ ಮಿಲ್ಕಿ ಮಶ್ರೂಮ್ ಅಂದರೆ ಏನು? ಇಟ್ಸ್ ಅ ಸ್ಪೀಷೀಸ್ ಆಫ್ ಟ್ರಾಪಿಕಲ್ ಎಡಿಬಲ್ ಮಶ್ರೂಮ್ ನೇಟಿವ್ ಟು ಇಂಡಿಯಾ. ಇಟ್ ಹಸ್ ಅ ಲಾಂಗ್ ಶೆಲ್ಫ್ ಲೈಫ್, ಮೋರ್ ನ್ಯೂಟ್ರಿಷನ್, ಶಾರ್ಟರ್ ಕಲ್ಟಿವೇಷನ್ ಡ್ಯೂರೇಷನ್. ಸೊ ಇಟ್ ಬಿಕಮ್ಸ್ ದ ಥರ್ಡ್ ಕಮರ್ಷಿಯಲಿ ಕಲ್ಟಿವೇಟೆಡ್ ಮಶ್ರೂಮ್ ಇನ್ ಇಂಡಿಯಾ ಆಫ್ಟರ್ ಬಟನ್ ಆ್ಯಂಡ್ ಆಯಿಸ್ಟರ್. ಸೊ ಇದು ಹಾಲಿನ ಥರ ಇರುತ್ತೆ, ತುಂಬಾ ಬೆಳ್ಳಗಿರುತ್ತೆ, ತುಂಬಾ ಲಾಂಗ್ ಶೆಲ್ಫ್ ಲೈಫ್ ಇರುತ್ತೆ, ಅಂದರೆ ಜಾಸ್ತಿ ದಿನ ಇದನ್ನು ಉಪಯೋಗಿಸ್ಬೋದು ಇರುತ್ತೆ, ಬಾಳಿಕೆ ಬರುತ್ತೆ. ಆ್ಯಂಡ್ ಇದು ಕಮರ್ಷಿಯಲಿ 3ನೇ ಸ್ಥಾನದಲ್ಲಿ ಇರುತ್ತೆ. ಇದರಲ್ಲಿ 65% ಕಾರ್ಬೋಹೈಡ್ರೇಟ್ ಇರುತ್ತೆ, 18% ಪ್ರೋಟೀನ್ ಇರುತ್ತೆ, 4% ಫೈಬರ್ ಇರುತ್ತೆ ಹಾಗೂ 3% ಫ್ಯಾಟ್ ಇರುತ್ತೆ. ಸೊ ಈ ಮಿಲ್ಕಿ ಮಶ್ರೂಮ್ ಅಂದರೆ ನೋಡಿ ಎಷ್ಟು ವೈಟ್ ಆಗಿದೆಯಲ್ಲ, ಹಂಗಾಗಿ ಇದನ್ನು ಮಿಲ್ಕಿ ಮಶ್ರೂಮ್ ಅಂತ ಕರೀತಾರೆ. ಎಷ್ಟು ಉದ್ದಕ್ಕೆ ವೈಟಾಗಿ ಚಿಕ್ಕದಾಗಿ ಪುಟ್ಟದಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಿಲ್ಲ. ಆ್ಯಂಡ್ ಇದು ಕಲ್ಟಿವೇಷನ್ ಮಾಡೋದು ತುಂಬಾ ಸುಲಭ. ಸೊ ನೆಕ್ಸ್ಟ್ ನೀವೇನು ನೋಡ್ತಿದ್ದೀರಲ್ಲ ಇದು ಪ್ಯಾಡಿ ಸ್ಟ್ರಾ ಮಶ್ರೂಮ್ ಅಂತ. ಈ ಮಶ್ರೂಮು ವೆರಿ ಪಾಪ್ಯುಲರ್ ಫಾರ್ ಅಸ್ ಟೇಸ್ಟ್, ಫ್ಲೇವರ್. ದೆರ್ ಆರ್ ಮೋರ್ ದೆನ್ 19 ಎಡಿಬಲ್ ವೆರೈಟೀಸ್ ರಿಪೋರ್ಟೆಡ್ ಇನ್ ದ ಸ್ಟ್ರಾ ಫಾರ್ಮ್. ಅಂದರೆ ಇದು ಸ್ಟ್ರಾ ಫಾರ್ಮಲ್ಲಿ ಇರುತ್ತೆ, ನಾವು ಎಳ್ನೀರು ಕುಡಲಿಕ್ಕೆ, ಜ್ಯೂಸ್ ಕುಡಲಿಕ್ಕೆ ಯೂಸ್ ಮಾಡ್ತೀವಲ್ಲ ಸ್ಟ್ರಾ, ಆ ಫಾರ್ಮಲ್ಲಿ ಇರುತ್ತೆ. ಇದರಲ್ಲಿ 55% ಕಾರ್ಬೋಹೈಡ್ರೇಟ್ ಇರುತ್ತೆ, 38% ಪ್ರೋಟೀನ್ ಇರುತ್ತೆ, 6% ಫೈಬರ್ ಮತ್ತು 2% ಫ್ಯಾಟ್ ಇರುತ್ತೆ. ಸೊ ಇದನ್ನು ನಾವು ಪ್ಯಾಡಿ ಸ್ಟ್ರಾ ಮಶ್ರೂಮ್ ಅಂತ ಕರಿತೀವಿ. ಅಂದರೆ ಇದು ಹುಲ್ಲಿನ ಮೇಲೆ ಬೆಳೆಯುವಂಥ ಮಶ್ರೂಮು. ಈ ಒಣ ಹುಲ್ಲು ಅಂತ ಏನು ಕರಿತೀವಿ, ದನಕ್ಕೆ ಎಲ್ಲ ಮೇವು ಹಾಕ್ತೀವಲ್ಲ ಆ ಹುಲ್ಲಿನ ಮೇಲೆ ಬೆಳೆಯುವಂಥ ಮಶ್ರೂಮು ಇದಾಗಿರುತ್ತೆ. ಇದು ಒಂದು ಎಡಿಬಲ್ ಮಶ್ರೂಮು. ನೆಕ್ಸ್ಟ್ ಬಂದು ಶಿಟಾಕೆ ಮಶ್ರೂಮ್ ಅಂತ ಕರಿತೀವಿ. ಇದು ಏನಂದರೆ ಶಿಟಾಕೆ ಇಸ್ ಅ ನೇಟಿವ್ ಟು ಈಸ್ಟ್ ಏಷ್ಯಾ, ಪಾಪ್ಯುಲರ್ ಆಸ್ ಫುಡ್ ಆಸ್ ಮೆಡಿಸಿನ್ ಗ್ಲೋಬಲ್ ಲೆವೆಲ್. ಇದು ತುಂಬಾ ಮೆಡಿಸಿನ್ ವ್ಯಾಲ್ಯೂ ಇರುತ್ತೆ, ಗ್ಲೋಬಲ್ ಆಗಿ ಇದನ್ನು ಮೆಡಿಸಿನ್ ಕೂಡ ಯೂಸ್ ಮಾಡ್ತಾರೆ. ಇಟ್ ಇಸ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಡಿಬಲ್ ಆ್ಯಂಡ್ ಮೆಡಿಕಲ್ ಮಶ್ರೂಮ್. ಸೊ ಇದನ್ನು ಮೆಡಿಕಲ್ ಮಶ್ರೂಮ್ ಅಂತ ಕೂಡ ಕರೀತಾರೆ. ಇಟ್ ಈಸ್ ಈಟನ್ ಲೈಕ್ ವೆಜಿಟೇಬಲ್ಸ್, ತರಕಾರಿ ಥರ ತಿಂತಾರೆ. ಬಿಕಾಸ್ 48% ಕಾರ್ಬೋಹೈಡ್ರೇಟ್ ಇದೆ, 33% ಪ್ರೋಟೀನ್ ಇದೆ, 28% ಫೈಬರ್ ಇದೆ, 3% ಫ್ಯಾಟ್ ಇದೆ. ಸೊ ನೀವೆಲ್ಲರೂ ಮಾರ್ಕೆಟಲ್ಲಿ ಈ ಥರ ಬ್ರೌನ್ ಕಲರ್ ಆಗಿರುವಂಥ ಮಶ್ರೂಮ್ ಕಂಡ್ರೆ ಅದು ಶಿಟಾಕೆ ಮಶ್ರೂಮ್ ಅಂತ, ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತೆ. ನೆಕ್ಸ್ಟ್ ಬಂದು ವುಡ್ ಇಯರ್ ಮಶ್ರೂಮ್ ಅಂತ. ವುಡ್ ಇಯರ್ ಮಶ್ರೂಮ್ ಅಂದರೆ ಇದು ಒಂದು ನಮ್ಮ ಕಿವಿ ಥರ ಶೇಪಲ್ಲಿರುತ್ತೆ, ಅದಕ್ಕೆ ಇದನ್ನು ವುಡ್ ಇಯರ್ ಅಂತ ಕರಿತೀವಿ. ಇಟ್ಸ್ ಅ ಜೆಲ್ಲಿ ಮಶ್ರೂಮ್, ಕಂಟೈನ್ಸ್ 62% ಆಫ್ ಕಾರ್ಬೋಹೈಡ್ರೇಟ್, ಅಂದರೆ 62% ಕಾರ್ಬ್ಸ್ ಇರುತ್ತೆ, 5% ಪ್ರೋಟೀನ್ ಇರುತ್ತೆ, 20% ಫೈಬರ್, 8% ಫ್ಯಾಟ್ ಇರುತ್ತೆ. ದಿಸ್ ಇಸ್ ದ ಫೋರ್ತ್ ಮೋಸ್ಟ್ ಪಾಪ್ಯುಲರ್ ಮಶ್ರೂಮ್ ಇನ್ ದ ವರ್ಲ್ಡ್ ಫಾರ್ ಇಟ್ಸ್ ನ್ಯೂಟ್ರಿಷನಲ್ ಆ್ಯಂಡ್ ಮೆಡಿಸಿನಲ್ ವ್ಯಾಲ್ಯೂಸ್. ಇಟ್ ಇಸ್ ವೆರಿ ಪಾಪ್ಯುಲರ್ ಇಂಗ್ರೀಡಿಯಂಟ್ ಇನ್ ಮೆನಿ ಚೈನೀಸ್ ಡಿಶಸ್ ಸಚ್ ಎಸ್ ಹಾಟ್ ಆ್ಯಂಡ್ ಸೂಪ್ ಆಲ್ಸೋ ಯೂಸ್ ಇನ್ ಚೈನೀಸ್ ಮೆಡಿಸಿನ್. ನೋಡಿ ಇದನ್ನು ಮೆಡಿಸಿನ್ ಆಗಿ ಕೂಡ ಉಪಯೋಗಿಸ್ತಾರೆ, ಸೂಪ್ಗಳಲ್ಲಿ ಕೂಡ ಯಥೇಚ್ಛವಾಗಿ ಚೈನಾ ಇಂಥ ಕಡೆಯೆಲ್ಲ ಯೂಸ್ ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ಇದು ಸ್ವಲ್ಪ ಸಿಗೋದು ಕಡಿಮೆನೇ, ಯಾಕೆಂದರೆ ಇದು ಒಂಥರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಇದು ಬೆಳೆಯೋದು ಕೂಡ ತುಂಬ ಕಡಿಮೆ ಆಗಿರುತ್ತೆ. ಹಾಗಾಗಿ ಇದು ವುಡ್ ಇಯರ್ ಮಶ್ರೂಮ್ ಅಂತ ಕರೀತಾರೆ ಇದನ್ನು. ಸೊ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎಡಿಬಲ್ ಮಶ್ರೂಮ್ಸ್ ಹೇಳಿದೆ, ಬಟ್ ಎಡಿಬಲ್ ಮಶ್ರೂಮ್ ಅಂದರೆ ಏನು ಅಂತ ಕ್ವಶನ್ ಇರುತ್ತೆ. ಸೊ ಎಡಿಬಲ್ ಮಶ್ರೂಮ್ ಅಂದರೆ ಇಟ್ಸ್ ಅನ್ ಎಡಿಬಲ್ ಮೆಂಬರ್ಸ್ ಆಫ್ ಮ್ಯಾಕ್ರೋಫಂಗೈ ಟರ್ಮ್ಡ್ ಆಸ್ ಫುಡ್ ಆಫ್ ದ ಗಾಡ್, ಅಂದರೆ ದೇವರು ಕೊಟ್ಟ ಆಹಾರ ಅಂತ ಕರೀತಾರೆ ಇದನ್ನು. ಅಂದರೆ ಇದು ತಿನ್ನಲಿಕ್ಕೆ ಅರ್ಹತೆ ಇರುವಂಥ ಆಹಾರ. ಮೋರ್ ದೆನ್ 2000 ಸ್ಪೀಶೀಸು ಎಡಿಬಲ್ ಆಗಿರುತ್ತೆ. ಲೆಸ್ ದೆನ್ 25 ಸ್ಪೀಶೀಸ್ ಆರ್ ವೈಡ್ಲಿ ಎಕ್ಸೆಪ್ಟೆಡ್ ಎಸ್ ಫುಡ್, ಅಂದರೆ 25 ಸ್ಪೀಶೀಸ್ ಮಾತ್ರ ವರ್ಲ್ಡ್ ವೈಡಲ್ಲಿ ಇದನ್ನು ಫುಡ್ ಆಗಿ ಕನ್ಸ್ಯೂಮ್ ಮಾಡಲಿಕ್ಕೆ ಎಕ್ಸೆಪ್ಟ್ ಮಾಡಿದ್ದಾರೆ. 12 ಸ್ಪೀಶೀಸ್
ಆಫ್ ದೆಮ್ ಹ್ಯಾವ್ ಡೊಮೆಸ್ಟಿಕೇಟೆಡ್ ಆರ್ಟಿಫಿಷಿಯಲಿ ಕಲ್ಟಿವೇಟೆಡ್ 12 ಸ್ಪೀಶೀಸ್ ಮಾತ್ರ ಡೊಮೆಸ್ಟಿಕೇಟಾಗಿ ಬೆಳೆಸ್ತಾರೆ. ಸೊ ಮಶ್ರೂಮ್ಸ್ ಆರ್ ಬಿಕಮಿಂಗ್ ಪಾಪ್ಯುಲರ್ ನಾಟ್ ಓನ್ಲಿ ಫಾರ್ ದರ್ ಎಕ್ಸೈಟಲ್ ಫ್ಲೇವರ್ ಆ್ಯಂಡ್ ಟೇಸ್ಟ್ ಬಟ್ ಆಲ್ಸೋ ದ ನ್ಯೂಟ್ರಿಟಿವ್ ಅಂದರೆ ನ್ಯೂಟ್ರಿಷನ್ ಅಂಶ ಜಾಸ್ತಿ ಇರೋದ್ರಿಂದ ಉಪಯೋಗಿಸ್ತಾರೆ. ಮತ್ತು ವೈಟಮಿನ್ಸು, ಫೈಬರು, ಲಿಪಿಡು, ಪ್ರೋಟೀನು ಇದೆಲ್ಲ ಜಾಸ್ತಿ ಇರೋದ್ರಿಂದ ಅದರಲ್ಲೂ ಡಯಾಬಿಟಿಕ್ ಪೇಷಂಟ್ಸ್ಗೆ ಅಥವಾ ಬೇರೆ ಡಿಸಾರ್ಡರ್ಸ್ ಇರೋರಿಗೆ ಮಶ್ರೂಮ್ ತಿನ್ನೋದ್ರಿಂದ ತುಂಬಾ ಸಹಾಯ ಆಗುತ್ತೆ. ಬಿಕಾಸ್ ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಯಥೇಚ್ಛವಾಗಿ ಇರುತ್ತೆ. ಸೊ ಇದು ಎಡಿಬಲ್ ಮಶ್ರೂಮ್. ಅದೇ ರೀತಿ ಡಿಸ್ಟಿಂಕ್ಟಿವ್ ಫೀಚರ್ಸ್ ಏನೆಲ್ಲ ಎಡಿಬಲ್ ಮಶ್ರೂಮ್ದು ಅಂತ ನೋಡೋದಾದರೆ ಇದರಲ್ಲಿ ಪ್ರೆಸೆನ್ಸ್ ಆಫ್ ಆ್ಯನುಲಸ್ ರಿಂಗ್ ಅಂದರೆ ಬಟನ್ ಮಶ್ರೂಮಲ್ಲಿ ಇರುತ್ತೆ. ಮಿಡಿಲ್ ಆಫ್ ದ ಸ್ಟಾಕ್ ಅಂದರೆ ಒಂದು ಮೇಲ್ಗಡೆ ಛತ್ರಿ ಥರ ಇತ್ತಲ್ಲ ಅದು. ಆಬ್ಸೆನ್ಸ್ ಆಫ್ ಆ್ಯನುಲಸ್ ರಿಂಗ್ ಆ್ಯಂಡ್ ವಾಲ್ವೈನ್ ವಾಯ್ಸ್ಟರ್ ಮಶ್ರೂಮ್ ಅಲ್ಲದಿರೋಲ್ಲ. ಎಡಿಬಲ್ ಮಶ್ರೂಮ್ಸ್ ತುಂಬ ರುಚಿಯಾಗಿರುತ್ತೆ. ದೇ ಆರ್ ಸಾಫ್ಟ್ ಆ್ಯಂಡ್ ಲೆದರಿ ವುಡ್ಡಿ. ಎಡಿಬಲ್ ಮಶ್ರೂಮ್ಸ್ ಆರ್ ನಾಟ್ ಅಟ್ರಾಕ್ಟಿವ್ ಕಲರ್ಫುಲ್ ಅಂದರೆ ಅಟ್ರಾಕ್ಟಿವ್ ಆಗಿರಲ್ಲ, ಅಷ್ಟು ಕಲರ್ಫುಲ್ ಆಗಿರಲ್ಲ. ಮೋಸ್ಟ್ ಪ್ಲೆಸೆಂಟ್ ಇನ್ ಸ್ಮೆಲ್ ಚೆನ್ನಾಗಿರುತ್ತೆ. ಜನರಲಿ ಇರುವೆಗಳು, ಹುಳಗಳು ಇದನ್ನು ಆಹಾರವಾಗಿ ಸೇವನೆ ಮಾಡ್ತವೆ, ಅಂದರೆ ಯಾವುದು ಎಡಿಬಲ್ ಮಶ್ರೂಮ್ಸ್ನ. ಅದೇ ರೀತಿ ಈಗ ನಾನ್ ಎಡಿಬಲ್ ಮಶ್ರೂಮ್ಸ್ ಅಂದರೆ ಏನು ಅಥವಾ ಪಾಯ್ಸನಸ್ ಮಶ್ರೂಮ್ಸ್ ಏನು ಅಂದರೆ ದೇ ಆರ್ ಮ್ಯಾಕ್ರೋಫಂಗೈ ಕೋಲ್ಡ್ ಟೋಡ್ ಸ್ಟೂಲ್ ಅಂತ ಕರಿತೀವಿ. ದ ವರ್ಡ್ ಟೋಡ್ ಸ್ಟೂಲ್ ಮೀನ್ಸ್ ಡೆತ್ ಚೇರ್ ಆ್ಯಂಡ್ ಇಟ್ ರೆಪ್ರೆಸೆಂಟ್ಸ್ ಪಾಯ್ಸನಸ್ ಆ್ಯಂಡ್ ನಾನ್ ಎಡಿಬಲ್ ಮಶ್ರೂಮ್. ಅಂದರೆ ಈ ಮಶ್ರೂಮ್ ತಿಂದಿದ ತಕ್ಷಣವೇ ಸಾಯೋ ಚಾನ್ಸಸ್ ಯಥೇಚ್ಛವಾಗಿ ಇರುತ್ತೆ. ಬಿಕಾಸ್ ಇದರಲ್ಲಿ ಪಾಯ್ಸನ್ ಕಂಟೆಂಟ್ ಇರುತ್ತೆ, ಅಂದರೆ ವಿಷಕಾರಿ ಅಂಶ ಇರುತ್ತೆ. ಮೆನಿ ಮಶ್ರೂಮ್ಸ್ ಆರ್ ಪಾಯ್ಸನಸ್ ಆ್ಯಂಡ್ ನಾನ್ ಎಡಿಬಲ್. ಇಟ್ ಕಂಟೈನ್ಸ್ ಸೈಟೋಟಾಕ್ಸಿಕ್, ಸೈಕೋಆಕ್ಟಿವ್ ಟಾಕ್ಸಿಕ್, ನೆಫ್ರೋಟಾಕ್ಸಿಕ್, ನಾರ್ಕೋಟಿಕ್, ಆಲೋಸಿಜೆನಿಕ್, ಲೀಥಲ್ ಕಾಂಪೌಂಡ್ಸ್ ಲೆಡ್ ಟು ಮೆನಿ ಪ್ರಾಬ್ಲಮ್ಸ್ ಲೈಕ್ ಗ್ಯಾಸ್ಟ್ರೋಇಂಟೆಸ್ಟೈನಲ್, ರೆಸ್ಪಿರೇಟರಿ, ನರ್ವಸ್ ಎಕ್ಸೆಟ್ರಾ. ಸೊ ಇದರಲ್ಲಿ ಸೈಟೋಟಾಕ್ಸಿಕ್ ಅಂದರೆ ನಮ್ಮ ನರ್ವ್ ಸಿಸ್ಟಮ್ಗೆ, ಹಾರ್ಟಿಗೆ ಎಫೆಕ್ಟ್ ಮಾಡುವಂಥ ಕೆಮಿಕಲ್ಸ್ ಇರೋದ್ರಿಂದ ಇದು ಟಾಕ್ಸಿಕ್ ಮಶ್ರೂಮ್ ಅಂದರೆ ನಾನ್ ಪಾಯ್ಸನಸ್ ಮಶ್ರೂಮ್ ಆಗಿರುತ್ತೆ. ಸೊ ಹಾಗಿದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಪಾಯ್ಸನಸ್ ಮಶ್ರೂಮ್ದು ಅಂದರೆ ದೇ ಹ್ಯಾವ್ ಅ ಡಿಸ್ಟಿಂಕ್ಟಿವ್ ಫೀಚರ್ ಆಫ್ ಪಾಯ್ಸನಸ್ ಮಶ್ರೂಮ್ ಪ್ರೆಸೆನ್ಸ್ ಆಫ್ ಬೋತ್ ಸ್ಟ್ರಕ್ಚರ್ ಆ್ಯನುಲಸ್ ರಿಂಗ್ ಇನ್ ದ ಮಿಡಲ್ ಆಫ್ ದ ಸ್ಟ್ಯಾಕ್, ವೋಲ್ವಾ ಬೇಸ್ ಸ್ಟ್ಯಾಕ್. ಅದು ತುಂಬ ಸಾಫ್ಟ್ ಆಗಿರುತ್ತೆ. ಸ್ಕಿನ್ ಆಫ್ ದ ಕ್ಯಾಪ್ ಕೆ ನಾಟ್ ಈಸಿಲಿ ಪೀಲ್ಡ್ ಆಫ್ ಅಂದರೆ ಅಷ್ಟು ಈಸಿಯಾಗಿ ಮೇಲ್ಗಡೆ ಇರುವಂಥ ಸ್ಕಿನ್ನ ಪೀಲ್ ಆಫ್ ಮಾಡಲಿಕ್ಕೆ ಆಗಲ್ಲ, ನಮ್ಮ ನಾರ್ಮಲ್ ಬಟನ್ ಮಶ್ರೂಮ್ ಥರ ಎಲ್ಲ. ಪಾಯ್ಸನಸ್ ಮಶ್ರೂಮ್ಸ್ ಆರ್ ಕಲರ್ಫುಲ್ ಅಟ್ರಾಕ್ಟಿವ್ ಅಂದರೆ ತುಂಬ ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಇರುತ್ತೆ. ಮಿಲ್ಕ್ ಲೈಕ್ ಎಕ್ಸುಡೇಷನ್ ಊಸಸ್ ಔಟ್ ಅಂದರೆ ಈಗ ನಮ್ಮ ಎಕ್ಕದ ಗಿಡದಿಂದ ಎಲೆ ಕಿತ್ತಾಗ ಯಾವ ರೀತಿ ಹಾಲು ಬರುತ್ತೆ ಆ ರೀತಿ ಮಶ್ರೂಮಿಂದ ಹಾಲು ಬರುತ್ತೆ, ಅದು ಪಾಯ್ಸನ್ನು. ಸೊ ಅದು ನಾರ್ಮಲಿ ಟೇಸ್ಟ್ ಇರಲ್ಲ, ಒಂಥರ ಹುಳಿ ಇರುತ್ತೆ, ಕಹಿ ಇರುತ್ತೆ, ಮೋಸ್ಟ್ಲಿ ಅನ್ಪ್ಲೆಸೆಂಟ್ ಸ್ಮೆಲ್ ಇರುತ್ತೆ. ಜನರಲಿ ಆನಿಮಲ್ಸ್ ಕೂಡ ತಿನ್ನೋದಿಲ್ಲ ಅದನ್ನು. ಸೊ ಮೇಜರ್ ಪಾಯ್ಸನಸ್ ಮಶ್ರೂಮ್ ಯಾವುದೆಲ್ಲ ಅಂತಂದರೆ ಕ್ಲೆಫ್ಟ್ ಫೂಟ್ ಅಮ್ಯಾನಿಟಾ ಮಶ್ರೂಮ್ ಅಂತ ಕರೀತಾರೆ ಒಂದು, ಮ್ಯಾಜಿಕ್ ಮಶ್ರೂಮ್ ಅಂತ ಕರೀತಾರೆ ಎರಡನೇದು. ಈ ಕಾಡುಗಳೆಲ್ಲ ನೋಡಿದರೆ ನೀವು ಟ್ರಕ್ಕಿಂಗ್ ಹತ್ರ ಹೋದಾಗ ಒಂಥರ ಕಲರ್ಫುಲ್ ಆಗಿರುತ್ತೆ, ಅವು ಪಾಯ್ಸನಸ್ ಮಶ್ರೂಮ್. ಆಮೇಲೆ ಟೋನ್ ಫೈಬರ್ ಕ್ಯಾಪ್ ಮಶ್ರೂಮ್, ಫ್ಲೈ ಅಗೆರಿಕ್ ಮಶ್ರೂಮ್, ಇಂಕ್ ಕ್ಯಾಪ್ ಮಶ್ರೂಮ್, ಬ್ರೈನ್ ಮಶ್ರೂಮ್, ಸಲ್ಫರ್ ಟಫ್ಟ್ ಮಶ್ರೂಮ್. ಸೊ ಇವೆಲ್ಲ ಮೇಜರ್ ಪಾಯ್ಸನಸ್ ಮಶ್ರೂಮ್ ಅಂದರೆ ವಿಷಕಾರಿ ಅಂಶ ಇರುವಂತಹ ಮಶ್ರೂಮ್ಗಳು ಇವಾಗಿರುತ್ತೆ. ಸೊ ಮೊದಲನೇದು ಕ್ಲೆಫ್ಟ್ ಫೂಟ್ ಅಮ್ಯಾನಿಟಾ ಮಶ್ರೂಮ್. ನೋಡಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಇರುತ್ತೆ. ಇದು ಏನು ಲೀಥಲ್ ಕಾಂಪೌಂಡ್ ಆ್ಯಮಾಟಾಕ್ಸಿನ್ ಫೌಂಡ್ ಇನ್ ಮಶ್ರೂಮ್ ಕ್ಲೆಫ್ಟ್ ಅಂದರೆ ಇದರಲ್ಲಿ ಲೀಥಲ್ ಕಾಂಪೌಂಡ್ ಅಂದರೆ ತುಂಬಾ ಅಪಾಯಕಾರಿಯಾದಂಥ ಅಂಶ ಇರುತ್ತೆ. ಕ್ಯಾನ್ ಕಾಸ್ ಇರಿಟೇಷನ್ ಟು ರೆಸ್ಪಿರೇಟರಿ ಟ್ಯಾಕ್, ಡಿಸೀನೆಸ್, ಡಯೇರಿಯಾ ಎಕ್ಸೆಟ್ರಾ, ಕಿಡ್ನಿ ಡ್ಯಾಮೇಜ್ ಆ್ಯಂಡ್ ಲೀಡ್ ಟು ಡೆತ್ ಆಲ್ಸೋ. ಅಂದರೆ ಡೆತ್ ಆಗುತ್ತೆ ಈ ಥರ ಮಶ್ರೂಮ್ ಎಲ್ಲರೂ ಕಂಡು ಬಂದರೆ ದಯವಿಟ್ಟು ಇದನ್ನು ಸೇವನೆ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಇದರಿಂದ ಲಿವರು, ಕಿಡ್ನಿಗೆ ಡ್ಯಾಮೇಜ್ ಆಗಿ ಡೆತ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಸೆಕೆಂಡ್ ಒನ್ ಬಂದು ಮ್ಯಾಜಿಕ್ ಮಶ್ರೂಮ್. ಇದರಲ್ಲಿ ಸೈಕೋ ಆಕ್ಟಿವ್ ಆ್ಯಂಡ್ ಆಲಿಸೋಜೆನಿಕ್ ಕಾಂಪೌಂಡ್ ಕೋಲ್ಡ್ ಸಿಲೋಸಿಬಿನ್ ಅನ್ನೋ ಅಂಶ ಇರುತ್ತೆ. ಈ ಸಿಲೋಸಿಬಿನ್ ಏನು ಮಾಡುತ್ತೆ, ನಮ್ಮ ಬ್ರೈನ್ಗೆ, ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಮಾಡಿ ಎಕ್ಸೈಟ್ಮೆಂಟ್, ಪೀಸ್ಫುಲ್ನೆಸ್, ಏನೋ ಒಂಥರ ವಿಚಿತ್ರವಾದಂಥ ಇದನ್ನು ಸೆನ್ಸೇಷನ್ಸ್ನ ಕೊಡುತ್ತೆ. ಕನ್ಫ್ಯೂಷನ್ ಆಗೋದು, ವಾಮಿಟ್ ಆಗೋದು ಇದೆಲ್ಲ ಬರುತ್ತೆ. ಸೊ ನೋಡಿ ಈ ಥರ ಮಶ್ರೂಮ್ ಫೋಟೋದಲ್ಲಿ ಏನು ಕಾಣ್ತಿದೆ ಈ ಥರ ಎಲ್ಲರೂ ಕಂಡು ಬಂದರೆ ಇದನ್ನು ಕೂಡ ಸೇವನೆ ಮಾಡಬೇಡಿ, ಇದು ಕೂಡ ಪಾಯ್ಸನಸ್ ಮಶ್ರೂಮ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಟೋನ್ ಫೈಬರ್ ಕ್ಯಾಪ್ ಮಶ್ರೂಮ್ ಅಂತ ಕರಿತೀವಿ. ಇದು ಬಂದು ಟೋನ್ ಫೈಬರ್ ಕ್ಯಾಪ್ ಮಶ್ರೂಮಲ್ಲಿ ಏನು ಅಂದರೆ ಮುಸ್ಕರಿನ್ ಅನ್ನೋ ಒಂದು ಟಾಕ್ಸಿಕ್ ಕಾಂಪೌಂಡ್ ಇರುತ್ತೆ. ಈ ಮುಸ್ಕರಿನ್ ಏನು ಮಾಡುತ್ತೆ ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್, ರೆಸ್ಪಿರೇಟರಿ ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಮೇಲೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಸೊ ಹಂಗಾಗಿ ಇದನ್ನು ಕೂಡ ಕನ್ಸ್ಯೂಮ್ ಮಾಡ್ಲಿಕ್ಕೆ ಹೋಗಬೇಡಿ. ನೋಡಿ ಈ ಥರ ಪುಟ್ಟ ಕಾಣುತ್ತಲ್ಲ, ಇದನ್ನು ಅಂದರೆ ಟೋಪಿ ಆಕಾರದಲ್ಲಿ ಇರುತ್ತೆ ಮೇಲ್ಗಡೆ. ಈ ಥರ ಎಲ್ಲರೂ ಕಂಡು ಬಂದರೆ ಇದು ಟೋನ್ ಫೈಬರ್ ಕ್ಯಾಪ್ ಪಾಯ್ಸನಸ್ ಮಶ್ರೂಮ್, ಇದನ್ನು ಕೂಡ ಕನ್ಸ್ಯೂಮ್ ಮಾಡಬೇಡಿ. ನೆಕ್ಸ್ಟ್ ಬಂದು ಫ್ಲೈ ಅಗೆರಿಕ್ ಮಶ್ರೂಮ್ ಅಂತ. ನೋಡಿ ಫೋಟೋದಲ್ಲಿ ಏನು ನೋಡ್ತಿರಲ್ಲ ಇದು ಫ್ಲೈ ಅಗೆರಿಕ್ ಮಶ್ರೂಮ್. ಇದರಲ್ಲಿ ಬಂದು ನಾರ್ಕೋಟಿಕ್, ಆಲಿಸೋಜೆನಿಕ್ ಕಾಂಪೌಂಡ್ ಇರುತ್ತೆ, ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್ ಇರುತ್ತೆ. ಇದೇನು ಮಾಡುತ್ತೆ, ನಮ್ಮ ಬಾಡಿಗೆ ಹೋದಾಗ ಒಂದು ಸಿಂಡ್ರೋಮ್ ಕಾಸ್ ಮಾಡುತ್ತೆ, ಮಸ್ಕೇರಿಯಾ ಸಿಂಡ್ರೋಮ್ ಅಂತ. ಅಂದರೆ ಬಾಯೆಲ್ಲ ಒಣಗುವಂಥದ್ದು, ಬಾಡಿ ವೆಯ್ಟ್ ಲಾಸ್ ಆಗುವಂಥದ್ದು, ಕನ್ಫ್ಯೂಷನ್ ಆಗುವಂಥದ್ದು, ಸುಸ್ತು, ತಲೆ ಸುತ್ತು ಬರುವಂಥದ್ದು, ಈ ಥರ ಅಂಶಗಳಿರುತ್ತೆ. ಸೊ ಇದು ಕೂಡ ನಾನ್ ಎಡಿಬಲ್ ಮಶ್ರೂಮ್ ಅಂದರೆ ಪಾಯ್ಸನಸ್ ಮಶ್ರೂಮ್, ಫ್ಲೈ ಅಗೆರಿಕ್ ಮಶ್ರೂಮ್ ಅಂತ ಕರಿತೀವಿ. ಈ ಥರ ಎಲ್ಲರೂ ಕಂಡು ಬಂದರೆ ಇದನ್ನ ಸೇವನೆ ಮಾಡಬೇಡಿ. ಸೊ ನೆಕ್ಸ್ಟ್ ಬಂದು ಇಂಕ್ ಕ್ಯಾಪ್ ಮಶ್ರೂಮ್ ಅಂತ ಕರಿತೀವಿ. ಇದೇನು ಕಾಪ್ರಿನಿನ ಮೈಕೋಟಾಕ್ಸಿನ್ ರಿಪೋರ್ಟೆಡ್ ಇನ್ ಇಂಕ್ ಕ್ಯಾಪ್ ಮಶ್ರೂಮ್. ನೋಡಿ ಇಂಕ್ ಯಾವ ರೀತಿ ಚೆಲ್ಲರ್ ಇರುತ್ತಲ್ಲ ಇಂಕ್ ಕಲರಲ್ಲಿ ಈ ಮಶ್ರೂಮ್ ಇರುತ್ತೆ. ಇಟ್ ಕಾಸಸ್ ಕಾಪ್ರಿನಸ್ ಸಿಂಡ್ರೋಮ್, ಇನ್ಕ್ಲೂಡ್ ಸಿಂಪ್ಟಮ್ಸ್ ಲೈಕ್ ಫೇಶಿಯಲ್ ರೆಡ್ನಿಂಗ್, ನೋಸಿಯಾ, ವಾಮಿಟಿಂಗ್, ನರ್ವಸ್ನೆಸ್, ಶಿವರ್ಸ್, ಬರ್ನಿಂಗ್ ಎಕ್ಸೆಟ್ರಾ. ಸೊ ಈ ಥರ ಮಶ್ರೂಮ್ ಕೂಡ ಎಲ್ಲರೂ ಕಂಡು ಬಂದರೆ ದಯವಿಟ್ಟು ಇದನ್ನು ಕೂಡ ಸೇವನೆ ಮಾಡಬೇಡಿ, ಇದು ಕೂಡ ಪಾಯ್ಸನಸ್ ಮಶ್ರೂಮ್ ಆಗಿದೆ, ಅಂದರೆ ಇಂಕ್ ಕ್ಯಾಪ್ ಮಶ್ರೂಮ್ ಅಂತ ಕರಿತೀವಿ. ನೆಕ್ಸ್ಟು ಬ್ರೈನ್ ಮಶ್ರೂಮ್. ನಮ್ಮ ಬ್ರೈನ್ ಯಾವ ರೀತಿ ಶೇಪ್ ಇರುತ್ತಲ್ಲ ಆ ರೀತಿ ಈ ಮಶ್ರೂಮ್ ಕೂಡ ಇರುತ್ತೆ.
ಇದರಲ್ಲಿ ಏನು ಅಂದರೆ ಗೈರೋಮೈಟ್ರಿನ್ ಇಸ್ ಅ ಕಾರ್ಸಿಜನ್ ಪ್ರೆಸೆಂಟ್ ಇನ್ ದ ಬ್ರೈನ್ ಮಶ್ರೂಮ್. ಮೇಯ್ನಾಗಿ ಈ ಮಶ್ರೂಮಲ್ಲಿ ಗೈರೋಮೈಟ್ರಿನ್ ಅನ್ನುವಂಥ ಅಂಶ ಇರುತ್ತೆ. ಮೇನ್ ಸಿಂಪ್ಟಮ್ ಆಫ್ ಗೈರೋಮೈಟ್ರಿನ್ ಇಸ್ ಟು ಡಿಲೇ ದ ಫಂಕ್ಷನ್ ಆಫ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಆಸ್ ಅ ರಿಸಲ್ಟ್ ಸ್ಟಮಕ್ ಕ್ರ್ಯಾಂಪ್ಸ್, ಡಯೇರಿಯಾ, ಜಾಂಡೀಸ್ ವೈಲ್ ಸಿವಿಯರ್ ಲೀಡ್ಸ್ ಟು ಕನ್ವಲ್ಯೂಷನ್ಸ್, ಕೋಮಾ ಆ್ಯಂಡ್ ಡೆತ್. ಸೊ ಈ ಥರ ಮಶ್ರೂಮ್ ಕನ್ಸ್ಯೂಮ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ, ಕೋಮಾ, ಜಾಂಡೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಈ ಥರ ಬ್ರೈನ್ ಮಶ್ರೂಮ್ ಎಲ್ಲರೂ ಕಂಡು ಬಂದರೆ ಸೇವನೆ ಮಾಡಬೇಡಿ. ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಸಲ್ಫರ್ ಟಫ್ಟ್ ಮಶ್ರೂಮ್. ಸೊ ದ ಪ್ರಿನ್ಸಿಪಲ್ ಟಾಕ್ಸಿನ್ ಆಫ್ ಸಲ್ಫರ್ ಟಫ್ಟ್ ಮಶ್ರೂಮ್ ಇಸ್ ಅ ಸ್ಟೀರಾಯ್ಡ್ ನೋನ್ ಎಸ್ ಫ್ಯಾಸಿಕುಲಾಲ್ ಅಂತ ಇರುತ್ತೆ. ಇದರಲ್ಲಿ ಒಂದು ಸ್ಟೀರಾಯ್ಡ್ ಅಂಶ ಅನ್ನತಕ್ಕಂಥದ್ದು ಇರುತ್ತೆ. ನೋಡಿ ಈ ಫೋಟೋದಲ್ಲಿ ನೀವು ನೋಡ್ತಾ ಇರಲ್ಲ, ಈ ಥರ ಯೆಲ್ಲೋ ಕಲರ್ ಬ್ಲೂಮ್ಡ್ ಆಗಿ ಇರುತ್ತೆ. ಈ ಥರ ಮಶ್ರೂಮ್ ಕಂಡು ಬಂದರೆ ತಿನ್ನೋಕೆ ಹೋಗಬೇಡಿ. ಇಟ್ ಇಸ್ ಅ ಬೀಟರ್ ಆ್ಯಂಡ್ ಪಾಯ್ಸನಸ್ ಮಶ್ರೂಮ್, ಕಾಸಸ್ ವಾಮಿಟಿಂಗ್, ಡಯೇರಿಯಾ ಆ್ಯಂಡ್ ಕನ್ವಲ್ಯೂಷನ್. ಸೊ ಇದು ತುಂಬಾ ಕಹಿ ಇರುತ್ತೆ, ತಿನ್ನಲಿಕ್ಕಾಗಲ್ಲ, ವಾಮಿಟ್ ಆಗುತ್ತೆ, ಡಯೇರಿಯಾ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಈ ಥರ ಎಲ್ಲರೂ ಮಶ್ರೂಮ್ಸ್ಗಳು ನಾನ್ ಟಾಕ್ಸಿಕ್ ಪಾಯ್ಸನಸ್ ಮಶ್ರೂಮ್ ಕಂಡು ಬಂದರೆ ಯಾರು ಕೂಡ ಕೀಳಬೇಡಿ, ತಿನ್ನಬೇಡಿ, ಸೇವನೆ ಮಾಡಬೇಡಿ. ಆದಷ್ಟು ಎಚ್ಚರಿಕೆಯಿಂದ ಇರಿ, ಸೇಫ್ ಮಶ್ರೂಮ್ ಕನ್ಸ್ಯೂಮ್ ಮಾಡಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಮ್ಮ ಕನ್ನಡ ನ್ಯೂಟ್ರಿಷನ್ಸ್ ಚಾನಲ್ನ ಬೆಳೆಸಿ. ನಿಮ್ಗೆ ಇದೇ ರೀತಿ ಹಲವಾರು ನ್ಯೂಟ್ರಿಷನ್ ಫುಡ್ ಟಿಪ್ಸ್ ಆಗಲಿ ಅಥವಾ ಮಾಹಿತಿಗಳಾಗಲಿ ನಾನು ನಿಮ್ಗೆ ಹಲವಾರು ಟಿಪ್ಸ್ಗಳನ್ನ ಕೊಡ್ತೀನಿ. ಯಾರು ನನ್ನ ಚಾನಲ್ನ ಸ್ಕಿಪ್ ಮಾಡಬೇಡಿ, ತುಂಬಾ ಇನ್ಫಾರ್ಮೇಷನ್ ನಿಮಗೆ ಸಿಗುವಂಥ ಚಾನಲ್ ಇದಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಮಶ್ರೂಮ್ ಬಗ್ಗೆ.